ನಿನ್ನೆ ಅಮಾವಾಸ್ಯೆಯ ದಿನದಂದು ನಮ್ಮ ರೈತ ಮಿತ್ರರೆಲ್ಲರೂ ಸೇರಿ ಈ ಗೌಡ್ರ ಜಬ್ಬಲದಲ್ಲಿ ಒಂದು 5x5 ಸೈಜಿನ ಒಂದು ಕೆಸರಿನ ಒಂದು ಕಟ್ಟೆಯನ್ನು ಮಾಡಿ ಅದಕ್ಕೆ ಜಕನೇರನ ಕಟ್ಟೆ ಅಂತ ಹೇಳಿ ಹೇಳ್ತಾ ಬಂದಿದ್ದಾರೆ. ಈ ಒಂದು ಜಕನೇರನ ಕಟ್ಟೆಯಲ್ಲಿ ಸುಮಾರು 27 ಥರದ ಕಾಳುಗಳನ್ನು ಅಲ್ಲಿ ಮಾಡಿ ಹಾಕಿರ್ತಾರೆ, ರೈತರು ತಂದು ಹಾಕಿರ್ತಾರೆ. ಅದರ ಮೇಲೆ ಶರಣಗಳ ಪ್ರಕಾರ ಎಕ್ಕದ ಎಲೆಗಳನ್ನು ಇಟ್ಟಿರ್ತಾರೆ, ಮತ್ತು ಒಂದು ಮಣ್ಣಿನ ಬಸವಣ್ಣನನ್ನು ಮಾಡಿರ್ತಾರೆ. ಅದರ ಮುಂದ್ಗಡೆ ಒಂದು ನೀರಿನ ಮಡಿಕೆಯನ್ನು ಇಟ್ಟಿರ್ತಾರೆ, ಮತ್ತು ಕೂರಿಗೆ ಕುಂಟೆ ಮತ್ತು ರೈತನಿಗೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನ ಬೆಂಡು ಮತ್ತು ಮಣ್ಣಿನಿಂದ ಮಾಡಿ ಅವುಗಳನ್ನು ನಿಂದಿಸಿರ್ತಾರೆ. ಮತ್ತು ಜನಸಾಮಾನ್ಯರಿಗೆ ಬೇಕಾಗುವಂಥ ವ್ಯಾಪಾರ ವ್ಯವಹಾರಕ್ಕೆ ತಕ್ಕಂತೆ ಒಂದು ತಕ್ಕಡಿಯನ್ನು ಸಹ ಇಲ್ಲಿ ಮಾಡಿರ್ತಾರೆ. ಜನರ ಬಟ್ಟೆಗೆ ಕೊರತೆ ಬರಬಾರ್ದು ಅಂತ ಹೇಳಿ ನೇಕಾರರ ಮಗ್ಗವನ್ನು ಸಹ ಇಲ್ಲಿ ಮಾಡಿಟ್ಟಿರ್ತಾರೆ. ಈ ಎಲ್ಲವುಗಳನ್ನು ನಿನ್ನೆ ಮಾಡಿ ಪೂಜೆ ಮಾಡಿ ಪ್ರಸಾದದ ಉಂಡೆಗಳನ್ನು ಮಾಡಿ ಇಲ್ಲಿ ಇಟ್ಟು ಹೋಗಿರ್ತೀವಿ. ಒಂದು ದೀಪವನ್ನು ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೆಳಗಿಸಿ ಯಾರೂ ಇಲ್ಲಿ ರಾತ್ರಿ ಕಾಯೋದಿಲ್ಲ. ಪಾಡ್ಯದ ಮರುದಿನ ಬೆಳಗಿನ ಜಾವ, ಶುಭ ಮುಂಜಾವಿನ ಜಾವದಲ್ಲಿ ಎಲ್ಲ ರೈತರು ಇಲ್ಲಿ ಒಕ್ಕಟ್ಟಾಗಿ ಸೇರಿ ಈ ಜಕನೇರನ ಕಟ್ಟೆ ಭವಿಷ್ಯದ ಬಗ್ಗೆ ದೃಢೀಕರಣ ಮಾಡ್ತಾರೆ. ಇಲ್ಲಿ ಹಲವಾರು ರೈತರನ್ನು ನಾವು ನೋಡ್ಬೋದು. ಹನುಮಂತಣ್ಣ ಔಟಿ ಅವರು ಆಗಿರ್ಬೋದು, ಶಿವಬಸಪ್ಪಣ್ಣ ಅವರು ಆಗಿರ್ಬೋದು, ಇನ್ನೂ ಹಲವಾರು ಹೆಸರುಗಳನ್ನ ಮುತ್ತಣ್ಣ ಬೆನ್ನಿರೊಟ್ಟಿಯವರಾಗಿರ್ಬೇಕು. ಹಲವಾರು ರೈತರು ನಿನ್ನೆಯಿಂದನೂ ಇಲ್ಲಿ ಕಾರ್ಯತತ್ಪರರಾಗಿ ಇವತ್ತು ಈ ಜಕನೇರನ ಕಟ್ಟೆ ಬಗ್ಗೆ ವಿಶ್ವಾಸವನ್ನು ಜನರಿಗೆ ದೃಢೀಕರಿಸೋಸ್ಕರ ಇಲ್ಲಿ ಬಂದು ಅವುಗಳನ್ನು ಒಂದೊಂದು ಎಲೆಗಳನ್ನ ಪಲ್ಟಿ ಮಾಡಿ ನೋಡ್ತಾರೆ. ಆ 4 ಚರಣಗಳಂತ ನಾವು ಹೇಳ್ತೀವಲ್ಲ, ಸುಮಾರು 27 ಮಳೆಗಳಿವೆ. ಎಲ್ಲ ಮಳೆಗಳು ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಪ್ರತಿದಿನ ಮಳೆಗಳು ಒಂದಲ್ಲ ಒಂದು ದಿವಸ ಕಡೆ ಆಗೇ ಆಗುತ್ತೆ. ಕೇವಲ ವರ್ಷದಲ್ಲಿ 3 ದಿನಗಳ ಮಾತ್ರ ಮಳೆ ಇಲ್ಲ ಅಂತೇಳಿ ಹಿಂದಿನ ಹಿರಿಯರು ಹೇಳ್ತಾರೆ. ಸುಮಾರು 27 ಮಳೆಗಳನ್ನು 4 ಚರಣಗಳಾಗಿ ವಿಭಾಗಿಸ್ತೀವಿ. ಒಂದೊಂದು ಚರಣಗಳಲ್ಲಿ 7 ಎಲೆಗಳನ್ನ ಎಕ್ಕದ ಎಲೆಗಳನ್ನ ಇಟ್ಟಿರ್ತೀವಿ. ಆ ಎಕ್ಕದ ಎಲೆಗಳನ್ನ ಪಾಲ್ಟಿ ಮಾಡೋಕ್ಕೋಸ್ಕರ ನೋಡಿದಾಗ ತಾವೆಲ್ಲರೂ ಈವರೆಗೆ ನೋಡಿದ್ರಿ, ಆ ಎಕ್ಕದ ಎಲೆಯಲ್ಲಿ ತೇವಾಂಶವನ್ನು, ನೀರಿನ ತೇವಾಂಶವನ್ನು ಆಧರಿಸಿ ನಮ್ಮ ರೈತ ಮಿತ್ರರು ಹೇಳ್ತಾ ಇದ್ರು, 1ನೇ ಚರಣದಾಗ ಮಳೆ ಐತಿ, 2ನೇ ಚರಣದಾಗ ಮಳೆ ಐತಿ, 3ನೇ ಚರಣದಾಗ ಮಳೆ ಐತಿ, 4ನೇ ಚರಣದಾಗ ಇಲ್ಲ. ಈ ರೀತಿಯಾಗಿ ದೃಢೀಕರಣ ಮಾಡ್ತಾ ಇದ್ರು. ಅವುಗಳನ್ನು ನಾವು ಬರೆದಿಟ್ಕೊಂಡಿದ್ದೀವಿ. ಅವುಗಳನ್ನ ಬರೆದಿಟ್ಟಂಥ ಮಳೆಗಳನ್ನು ತಾವು ಎಲ್ಲಾದರೂ ದೃಢೀಕರಿಸ್ಕೊಳ್ಬೋದು. ಒಮ್ಮಿಲ್ದ ಒಮ್ಮೆ ಆ ಮಳೆ ಆಗುವತ್ತಾಗ ಆ ಚಾರ್ಟನ್ನು ತೆಗೆದು ತಾವು ನೋಡ್ಬೋದು. ಆವಾಗ ಪರೀಕ್ಷಿಸಿದಾಗ ಈ ಮಳೆಗಳು ಆಗುತ್ತವೆ ಅನ್ನುವಂಥ ಭರವಸೆ ಜನರಲ್ಲಿ ಬಂದಿದೆ. ಈಗ ಹಳಬರೆಲ್ಲ ರೈತರು ಹೇಳ್ತಾ ಇದ್ರು, ಇದು ಮುಂದಿನ ಪೀಳಿಗೆಗೂ ಮುಂದುವರಿಲಿ, ಈ ಮುಂದಿನ ಪೀಳಿಗೆಯವರು ಇದನ್ನು ನೋಡಲಿ, ಕಲೀಲಿ ಅಂತ ಹೇಳ್ತಾರೆ. ನಾವು ಇಂದಿನ ಜೀವಮಾನದಲ್ಲಿ ಹಲವಾರು ತಂತ್ರಾಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಮಳೆ ಇಷ್ಟೈತಿ, ಮಳೆ ಹಿಂಗಾಕೈತಿ, ಹಂಗಾಕೈತಿ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರು. ಆದರೆ ನಮ್ಮ ಬಿಳಿಗಿ ರೈತರು ಹಾಗಲ್ಲ. ಪ್ರತಿ ವರ್ಷ ಈ ಜಕನೇರನ ಕಟ್ಟೆ ಮೇಲೆ ಅವಿನಾಭಾವನ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಪ್ರತಿ ವರ್ಷ ಈ ಜಕನೇರನ ಕಟ್ಟೆ ಮೇಲೆ ಯಾವ ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ ಅಂದರೆ, ತಾವು ಯಾವ ಬೆಳೆಯನ್ನು ಯಾವ ಕಾಲದಲ್ಲಿ ಯಾವ ಹವಾಮಾನದಲ್ಲಿ ಬೆಳೆದರೆ ಸೂಕ್ತ ಅನ್ನುವುದನ್ನು ನಮ್ಮ ರೈತರು ತಿಳ್ಕೊಂಡಿದ್ದಾರೆ. ಈ ಎಲ್ಲ ಕಾಳುಗಳನ್ನು ನೋಡಿದಾಗ ಎಲ್ಲವೂ ಉಬ್ಬಿ ಬಂದವು, ಕೆಲವೊಂದು ಕಾಳುಗಳು ಉಬ್ಬಿ ಬಂದಿಲ್ಲ. ಆದರೆ ಈ ವರ್ಷ ಈ ಜಕನೇರನ ಕಟ್ಟೆ ಮೇಲೆ ಭರವಸೆ ಇಟ್ಟವರೆಲ್ಲ ನೋಡಿದಾರಲ್ಲ, ಎಲ್ಲ ಕಾಳುಗಳು ಉಬ್ಬಿ ಬಂದವು. ಅಂದರೆ ಸಮೃದ್ಧಿ ಐತಿ, ಎಲ್ಲ ಕಾಳುಗಳ ಬೆಳವಣಿಗೆ ಐತಿ. ಮತ್ತು ಅನ್ನದ ಉಂಡೆಗಳನ್ನ ಏನಿದ್ವಲ್ಲ ಅವೆಲ್ಲ ಖರ್ಚಾಗ್ಯಾವ. ಇದರಿಂದ ಜನಪೀಡ ಇಲ್ಲ, ಆಹಾರ ಸಮೃದ್ಧಿ ಐತಿ, ಮತ್ತು ನೀರು ಖರ್ಚಾಗೈತಿ ಅಂದ್ರೆ ಇಲ್ಲಿ ಸಮೃದ್ಧಿ ಐತಿ ಅಂತ ಹೇಳ್ತಾರೆ ರೈತರು. ಮತ್ತು ಈ ಜಕನೇರನ ಕಟ್ಟೆ ಕೆಲವೊಂದು ಕಡೆ ಬಿರುಕು ಬಿಟ್ಟೈತಿ, ಪಶ್ಚಿಮ ಭಾಗದಲ್ಲಿ ಮತ್ತು ಈಶಾನ್ಯ ಭಾಗದಲ್ಲಿ ಕೆಲವೊಂದು ಕಡೆ ಬಿರುಕು ಬಿಟ್ಟೈತಿ. ಅವರು ರೈತರು ಹೇಳುವ ಪ್ರಕಾರ ಆ ಜಕನೇರನ ಕಟ್ಟೆ ವಿಶ್ವಾಸವನ್ನು ಹೊಂದಿದಂಥ ರೈತರ ಪ್ರಕಾರ ಕೆಲವೊಂದು ಕಡೆ ಭೂಕಂಪ ಆಕೈತೆ ಅಂತ ಹೇಳ್ತಾರೆ. ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನೋಡ್ಕೋಬೋದು. ಈ ಚಾರ್ಟನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಪ್ರತಿದಿನ ನಾವು ಈ ಮಳೆ ಆಗುವಂಥ ಸಂದರ್ಭದಲ್ಲಿ ಅವುಗಳನ್ನು ನೋಡಿ ದೃಢೀಕರಿಸಿಕೊಂಡು ನಾವು ಈಗೇನು ರೈತರು ಮಾಡ್ತಾರಲ್ಲ ಇಂಥ ಎಲ್ಲ ಕಾರ್ಯಗಳನ್ನು ನೋಡಿ ಅವ್ರನ್ನ ಬೆಂಬಲಿಸಿ ಪ್ರತಿ ವರ್ಷ ಈ ಯುಗಾದಿಯ ದಿನದಂದು ಇಲ್ಲೆಲ್ಲರೂ ಬಂದು ಸೇರಿ ರೈತರನ್ನು ಬೆನ್ನು ತಟ್ಟುವ ಮೂಲಕವಾಗಿ ಅವರು ಮಾಡುವಂಥ ಈ ಕಾರ್ಯವನ್ನು ಅತ್ಯಂತ ವಿಶ್ವಾಸಾರ್ಹವಾಗಿ ತಾವು ಸಹ ನೋಡ್ಬೋದು ಅನ್ನೋದು ನನ್ನ ಮನದ ಅಭಿಪ್ರಾಯ. ಈವರೆಗೆ ಎಲ್ಲರೂ ರೈತರು ನಿನ್ನೆಯಿಂದಲೂ ಇಲ್ಲಿ ಸಹಕರಿಸಿ ಕೆಲಸವನ್ನು ಮಾಡಿ ಈ ಜಕನೇರ ಕಟ್ಟೆಯನ್ನು ಎಲ್ಲ ಜನರಿಗೂ ತಲುಪುವಂತೆ, ಜಕನೇರ ಕಟ್ಟೆ ವಿಶ್ವಾಸ ಎಲ್ಲ ಜನರಿಗೂ ತಲುಪುವಂತೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಹೆಸರು? ಮಂಜುನಾಥ್ ಬಡಿಗೇರ್ ಅಂತೇಳಿ.